ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್. ಇವತ್ತು ನಾನು ಎಂಬ್ರಾಯ್ಡ್ರಿ ಬ್ಲೌಸಿಗೆ ಯಾವ ರೀತಿ ನಾವು ಡಿಸೈನನ್ನು ಟ್ರೇಸ್ ಮಾಡಿಕೊಂಡು ಬ್ಲೌಸ್ ಮೇಲೆ ನಾವು ಮಾರ್ಕಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಎಂಬ್ರಾಯ್ಡ್ರಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ, ಆದರೆ ಎಂಬ್ರಾಯ್ಡ್ರಿ ವಿಡಿಯೋನ ನಾನು ಹಾಕಿಲ್ಲ, ಜಸ್ಟ್ ಶಾರ್ಟ್ಸಿಗಟ್ಟೆ ಹಾಕಿದ್ದೀನಿ. ನಾನು ಬ್ಲೌಸಿಗೆ ಎಂಬ್ರಾಯ್ಡ್ರಿ ಮಾರ್ಕಿಂಗನ್ನು ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಟ್ರೇಸಿಂಗ್ ಪೇಪರಲ್ಲಿ ಒಂದು ಸಿಂಪಲ್ ಡಿಸೈನನ್ನು ಅವ್ರು ಸಿಂಪಲಾಗಿ ಕೇಳಿದ್ದಾರೆ, ಹಾಗಾಗಿ ಸಿಂಪಲ್ ಡಿಸೈನನ್ನು ಅವರ ಅಳತೆಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾನು ಡಿಸೈನ್ ಅಂದರೆ ಬಿಡಿಸ್ಕೊಳ್ತಾ ಇದ್ದೀನಿ. ಒಂದೇ ಸಮನೆ ಬರಲಿ ಅಂತ ನಾನಿಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಶೇಪ್ ಹಾಕಿ ಆನಂತರ ಒಂದು ಬಟನ್ ಸ್ಟಿಚ್ ಥರ ಬರಲಿ ಅಂತ ಆ ರೀತಿ ಇಟ್ಕೊಂಡಿದ್ದೀನಿ. ಆನಂತರ ಒಂದು ಕಾಯಿನನ್ನು ತಗೊಂಡು ಈ ರೀತಿ ಸರ್ಕಲ್ ಥರ ಟ್ರೇಸ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ನಾವು ನಮಗೆ ಯಾವುದು ಥರ ಬೇಕು ನೋಡಿ ಆ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ನೋಡಿ, ನಾನು ಎಷ್ಟು ಸಿಂಪಲಾಗಿ ಬಿಡಿಸ್ಕೊಂಡಿದ್ದೀನಿ. ಅವ್ರು ತುಂಬ ಸಿಂಪಲ್ಲಾಗಿ ಕೇಳಿದರು, ಹಾಗಾಗಿ ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೀನಿ. ಈಗ ನಾನು ಬಿಡಿಸ್ಕೊಂಡಾಯಿತು. ಈಗ ಬ್ಲೌಸ್ ಮೇಲೆ ಮಾರ್ಕ್ ಮಾಡಬೇಕು. ಅವ್ರದ್ದು ಬ್ಲೌಸಿನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಬ್ಲೌಸ್ ಮೇಲೆ ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ನೋಡಿ, ನಾನು ತುಂಬ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಟ್ರೇಸಿಂಗನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟಿಗೆ ಎಷ್ಟು ಬೇಕು ಅಂತ ನೋಡಿ ಬಿಟ್ಕೊಂಡು ಆನಂತರ ಫುಲ್ ಲೆಂತ್ ಎಷ್ಟು ಇವರು ಬ್ಲೌಸಿಂದು ಅಂತ ಇಟ್ಕೊಂಡು ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ನಾವು ಟ್ರೇಸಿಂಗ್ ಪೇಪರನ್ನು ಯಾವ ರೀತಿ ನಾವು ಬ್ಲೌಸ್ ಮೇಲೆ ಡಿಸೈನನ್ನು ಟ್ರೇಸ್ ಮಾಡೋದು ಅಂತ ನೋಡಿ. ಈ ರೀತಿಯಾಗಿ ನಾನು ಮಾರ್ಕಿಂಗ್ ಮಾಡಿಕೊಂಡು ಆನಂತರ ನೋಡಿ ಟ್ರೇಸಿಂಗ್ ಪೇಪರ್ ನಾನು ಟ್ರೇಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಇಟ್ಕೊಳ್ಬೇಕು. ಅದಕ್ಕೂ ಮೊದಲು ನಾವು ಇಲ್ಲಿ ಕಾರ್ಬನ್ ಶೀಟ್ ಅಂತ ಸಿಗುತ್ತೆ. ಈ ಕಾರ್ಬನ್ ಶೀಟನ್ನು ನೋಡಿ ಒಂದು ಈ ರೀತಿ ಕೆಳಗಡೆ ಇಡಬೇಕು. ನಾವು ಅಂದರೆ ಒಂದು ಸೈಡ್ ಮಾತ್ರ ಡಿಸೈನನ್ನು ಮಾಡಿರ್ತೀವಿ, ಹಾಗಾಗಿ ಎರಡೂ ಸೈಡ್ ಬರಲಿಕ್ಕೋಸ್ಕರ ನಾವಿಲ್ಲಿ ಕಾರ್ಬನ್ ಶೀಟನ್ನು ಇಟ್ಕೊಳ್ಬೇಕು. ಕರೆಕ್ಟ್ ನಾವು ಪಾಯಿಂಟ್ ನೋಡ್ಕೊಳ್ಬೇಕು. ಎಲ್ಲಿ ನೋಡಿ ನೆಕ್ ಡಿಸೈನ್ ಎಲ್ಲಿಗೆ ಬರಬೇಕು ನಮ್ಗೆ ಅದನ್ನು ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಳ್ಬೇಕು. ನೀವು ಬೇಕಂದರೆ ಪಿನ್ನ ಸಹ ಗುಂಡು ಸೂಜಿನ ಸಹ ಹಾಕ್ಕೊಳ್ಬೋದು, ಸೆಕ್ಯೂರ್ ಮಾಡ್ಕೊಳ್ಬೋದು. ಡಿಸೈನ್ ಮಾಡಲಿಕ್ಕೆ ಮಾರ್ಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಅಲ್ಲಾಡುತ್ತೆ ಅಂದರೆ ಆ ರೀತಿ ಗುಂಡು ಸೂಜಿನ ಹಾಕ್ಕೊಳ್ಬೋದು. ಒಂದು ಸೈಡ್ ನಾವು ಡಿಸೈನ್ ಮಾಡಿಕೊಂಡಾಗ ನಮಗೆ ಎರಡೂ ಸೈಡ್ ಬರೋ ರೀತಿ ನಾವು ಈ ರೀತಿಯಾಗಿ ಕೆಳಗಡೆ ಒಂದು ಕಾರ್ಬನ್ ಶೀಟು ಹಾಗೆ ಮೇಲ್ಗಡೆ ಒಂದು ಕಾರ್ಬನ್ ಶೀಟನ್ನು ಇಟ್ಟು ನಾವು ಡಿಸೈನನ್ನು ಟ್ರೇಸ್ ಮಾಡಬೇಕಾಗತ್ತೆ. ಆನಂತರ ಡಿಸೈನ್ ಯಾವ ರೀತಿ ಇದೆಯಲ್ಲ ಅದೇ ರೀತಿಯಾಗಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಎರಡೂ ಸೈಡು ಸಹ ಈ ರೀತಿ ಮಾಡೋದ್ರಿಂದ ಎರಡೂ ಸೈಡು ಡಿಸೈನ್ ಬರುತ್ತೆ. ಇದರಲ್ಲಿ ಡಿಸೈನ್ ಬಂದಿದೆ, ಕಾಣಿಸ್ತಾ ಇಲ್ಲ ನೋಡಿ. ಈಗ ಝೂಮ್ ಮಾಡಿ ಕಾಣಿಸ್ತಾ ಇದೆ ನೋಡಿ, ಸಿಂಪಲ್ ಆಗಿರುವಂತಹ ಡಿಸೈನ್ ಬಂದಿದೆ. ಇದೇ ರೀತಿಯಾಗಿ ಸ್ಲೀವ್ಸಿಗೂ ಸಹ ಇದೇ ರೀತಿಯಾಗಿ ಡಿಸೈನನ್ನು ಮಾರ್ಕಿಂಗನ್ನು ಮಾಡ್ಕೊಳ್ಳೋದು. ಸ್ಲೀವ್ಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ಆನಂತರ ಮಾರ್ಕಿಂಗ್ ಮಾಡೋದು. ಆನಂತರ ಫ್ರಂಟ್ ಪಾರ್ಟಿಗೂ ಸಹ ಇದೇ ರೀತಿಯಾಗಿ ಮಾರ್ಕಿಂಗನ್ನು ಮಾಡೋದು. ನಾನಿಲ್ಲಿ ಫ್ರಂಟ್ ಪಾರ್ಟು ಸ್ಲೀವ್ಸು ಎಲ್ಲವನ್ನೂ ತೋರಿಸಿದ್ದೀನಿ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತ ನೋಡಿ. ಎರಡೂ ಸೈಡು ಸಹ ಇದೇ ರೀತಿ ಮಾರ್ಕಿಂಗ್ ಬಂದಿದೆ. ಆಯ್ತು, ಈಗ ಫ್ರಂಟಲ್ಲಿ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದು ಬ್ಯಾಕ್ ಸೈಡ್ ಆಯಿತು. ಈಗ ಫ್ರಂಟಲ್ಲಿ ನೋಡಿ ಈ ರೀತಿ ಓಪನ್ ಮಾಡಿ ನಮಗೆ ರೈಟ್ ಸೈಡ್ ಬರಬೇಕು. ಫ್ರಂಟ್ ನಾವು ಡಿಸೈನ್ ಮಾಡೋದು ಮಾರ್ಕಿಂಗು ನಮಗೆ ರೈಟ್ ಸೈಡ್ ಬರಬೇಕಾಗತ್ತೆ. ಈಗ ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಮ ರೈಟ್ ಸೈಡ್ ನೋಡ್ಕೊಳ್ಬೇಕು. ನಾವು ಬ್ಲೌಸ್ ಹಾಕಿದಾಗ ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು, ಫಸ್ಟ್ ಬಿಗಿನರ್ಸಿಗೆ ಗೊತ್ತಾಗಲ್ಲ, ನೋಡಿಕೊಂಡು ನೀವು ಮಾರ್ಕಿಂಗನ್ನು ಮಾಡಬೇಕಾಗತ್ತೆ. ನೋಡಿ, ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿ ಒಂದು ಸೈಡ್ ಮಾತ್ರ ನಾನಿಲ್ಲಿ ಮಾರ್ಕಿಂಗನ್ನು ಮಾಡ್ತೀನಿ. ಬ್ಲೌಸ್ ಒಂದು ಸೈಡ್ ಸೆರಗು ಬರೋದ್ರಿಂದ ಒಂದು ಸೈಡ್ ಮಾತ್ರ ಮಾಡ್ತಾಯಿದ್ದೀನಿ. ಇಲ್ಲಿ 1-2 ಇಂಚ್ ಆಗುವಷ್ಟು ಬಿಟ್ಕೊಂಡಿದ್ದೆ ನಾನು ಬ್ಯಾಕ್ ಆದ ನಂತರ ಫ್ರಂಟಿಗೆ 1 ಇಂಚ್ ಅಥವಾ 1-2 ಇಂಚ್ ನಿಮಗೆ ಎಷ್ಟು ಬಟ್ಟೆ ಇರುತ್ತೆ ನೋಡಿ ಅಷ್ಟನ್ನು ಬಿಟ್ಕೊಳ್ಬೋದು. ಆನಂತರ ಮುಂದಿನ ಕೊರಳು ಉದ್ದ ಎಷ್ಟು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಮಾರ್ಕಿಂಗ್ ಮಾಡಿ ಅಲ್ಲೂ ಸಹ ಡಿಸೈನನ್ನು ಟ್ರೇಸ್ ಮಾಡಿಕೊಂಡ್ರೆ ಆಯಿತು. ಈಗ ಫ್ರಂಟ್ ಪಾರ್ಟಿಗೂ ಸಹ ನಾನು ಡಿಸೈನ್ ಮಾರ್ಕಿಂಗ್ ಮಾಡಿದ್ದೀನಿ. ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ, ಅದೇ ಥರ ಮಾರ್ಕಿಂಗ್ ಮಾಡೋದು. ಈಗ ಸ್ಲೀವ್ಸಿಗೆ ನಿಮಗೆ ಫುಲ್ ಸ್ಲೀವ್ಸ್ ಎಂಬ್ರಾಯ್ಡ್ರಿ ಬೇಕಾ ಅಥವಾ ಹಾಫ್ ಸ್ಲೀವ್ಸ್ ಯಾವ ರೀತಿ ನೀವು ಡಿಸೈನ್ ಮಾಡ್ತೀರಾ, ಮಿಡಲ್ ಮಾತ್ರ ಮಾಡ್ತೀರಾ ನೋಡಿಕೊಂಡು ನಾವು ಮಾಡಬೇಕು. ಇಲ್ಲಿ ನಾನು ಮಿಡ್ಲ್ ಮಾತ್ರ ಮಾಡ್ತಾಯಿದ್ದೀನಿ, ಹಾಗಾಗಿ ಮಿಡ್ಲ್ ಪಾಯಿಂಟನ್ನು ಮಾತ್ರ ಗುರುತು ಮಾಡಿಕೊಂಡು ಆನಂತರ ಸ್ಲೀವ್ಸ್ ಶೇಪನ್ನು ಹಾಕ್ಕೊಂಡಿದ್ದೀನಿ. ಸ್ಲೀವ್ಸ್ ಶೇಪ್ ಹಾಕಿ ಒಂದು ಸೈಡ್ ಆದ ನಂತರ ಎರಡೂ ಸೈಡ್ಲಿ ಬರಲಿಕ್ಕೋಸ್ಕರ ನಮಗೆ ಸೆಂಟ್ರ್ ಪಾಯಿಂಟಿಗೆ ಮಾತ್ರ ನಮಗೆ ಡಿಸೈನ್ ಬೇಕಾಗಿರೋದ್ರಿಂದ ಈ ರೀತಿ ಅದನ್ನು ಇಟ್ಟು ಟ್ರೇಸ್ ಇದು ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಶೇಪನ್ನು ಹಾಕ್ಕೊಳ್ತೀನಿ. ಇವಾಗ ಮಿಡ್ಲ್ ಪಾಯಿಂಟಿಗೆ ಇಟ್ಕೊಂಡು ಮೇಲೊಂದು ಕಾರ್ಬನ್ ಶೀಟು ಕೆಳಗೊಂದು ಕಾರ್ಬನ್ ಶೀಟ್ ಇಟ್ಟು ಇಲ್ಲಿಯೂ ಸಹ ಅದೇ ರೀತಿಯಾಗಿ ನಾವು
ಟ್ರೇಸಿಂಗ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮಾರ್ಕಿಂಗನ್ನು ಮಾಡ್ಕೊಳ್ಬೋದು. ಟ್ರೇಸಿಂಗ್ ಪೇಪರ್ನಿಂದ ಡಿಸೈನನ್ನು ಒಂದು ಸೈಡ್ ಟ್ರೇಸಿಂಗ್ ಪೇಪರಲ್ಲಿ ಡಿಸೈನ್ ಇದ್ದಾಗ ಈ ರೀತಿಯಾಗಿಟ್ಟು ನಾವು ಮಾರ್ಕಿಂಗನ್ನು ಮಾಡ್ಕೊಳ್ಬೋದು. ನೋಡಿ, ಕೆಳಗಡೆ ಕಾರ್ಬನ್ ಶೀಟ್ ಇಡಬೇಕು, ಮೇಲ್ಗಡೆನೂ ಸಹ ಕಾರ್ಬನ್ ಶೀಟ್ ಇಡಬೇಕು. ಆನಂತರ ಟ್ರೇಸಿಂಗ್ ಪೇಪರನ್ನು ಇಟ್ಟು ಟ್ರೇಸ್ ಮಾಡಿದರೆ ಆಯಿತು. ತುಂಬ ಈಸಿಯಾಗಿ ಟ್ರೇಸ್ ಆಗುತ್ತೆ. ಆನಂತರ ನಾವು ಎಂಬ್ರಾಯ್ಡ್ರಿ ಮಾಡಿಕೊಂಡ್ರೆ ಆಯಿತು. ನೋಡ್ಕೊಳ್ಬೇಕು ನೀಟಾಗಿ, ನಮಗೆ ಪಾಯಿಂಟ್ ಕರೆಕ್ಟಾಗಿ ಬರುವಂಗೆ ನೋಡ್ಕೊಳ್ಬೇಕು. ಈಗ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ದೀನಿ. ಚೆಕ್ ಮಾಡ್ಕೊಳ್ಬೇಕು, ಕರೆಕ್ಟ್ ಸೆಂಟ್ರ್ ಪಾಯಿಂಟಿಗೆ ಬರೋ ಥರ ನೋಡ್ಕೊಳ್ಬೇಕು. ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗುವಂಥ ಚಾನ್ಸ್ ಇರುತ್ತೆ. ನೋಡಿ, ಇವಾಗ ನಾವು ಪೆನ್ಸಿಲ್ ಸಹಾಯದಿಂದ ಅದನ್ನು ಡ್ರಾ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು, ತುಂಬ ಸಿಂಪಲ್ಲಾಗಿ ಆಯಿತು. ಕೆಲವೊಂದು ಕಡೆ ನನಗೆ ಸರಿಯಾಗಿ ಕಾಣಿಸಿಲ್ಲ ಅಂತ ನಾನು ಸ್ವಲ್ಪ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಕಾರ್ಬನ್ ಸರಿಯಾಗಿದ್ದರೆ ಕರೆಕ್ಟಾಗಿ ಬರುತ್ತೆ. ಕಾರ್ಬನ್ ಸ್ವಲ್ಪ ಹಳೇದಾದರೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.